ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಿ ಬ್ಲಾಗ್ಸ್. ಸೊ ಇವತ್ತಿನ ವಿಡಿಯೋ ಏನದ ಅಂದ್ರೆ ನಾವು ಇವತ್ತು ದಾಂಡಿಯಾ ಆಡಕ್ಕೆ ಹೊಂಟೇವಿ. ಸೊ ಫುಲ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ. ನಾವಿವಾಗ ಕಾರೊಳಗೆ ಹೊಂಟೇವಿ ದಾಂಡಿಯಾ ಆಡ್ಲಿಕ್ಕೆ. ಅಲ್ಲಿ ನಮ್ಮ ಅಜ್ಜಿ ಮನೆ ಹತ್ರ ಇರ್ತೈತಿ. ಸೊ ಇದೇ ನೋಡ್ರಿ ಟೆಂಪಲ್, ಇದೇ ನೋಡ್ರಿ ದೇವಿ ಟೆಂಪಲ್. ಇದು ಇರೋದು ಬಬಲೇಶ್ವರ ನಾಲ್ಕ ಕಡೆ ಐತಿ. ಸೊ ಇಲ್ಲಿ ಗ್ರ್ಯಾಂಡಾಗೆ ಮಾಡ್ತಾರೆ, ಎಲ್ಲರೂ ಬಂದಿರ್ತಾರೆ. ಸೊ ಡೆಕೋರೇಷನ್ ನೋಡ್ರಿ ಎಷ್ಟು ಭಾರಿ ಮಾಡ್ಯಾರ, ಎಲ್ಲ ಥರ ಫ್ಲವರ್ಸ್ ಹಾಕಿ. ಅಲ್ಲಿ ದಿನ ಸಂಜೆ ಮುಂದೆ ಮಂಗಳಾರತಿ ಮಾಡ್ತಾರೆ. ಮಂಗಳಾರತಿ ಮಾಡಿ ಮತ್ತು ಎಲ್ಲರೂ ಓಣ್ಯಾನವರು ಸೇರಿ ಮತ್ತು ಹೊರಗಿನವ್ರು ಯಾರಾದರೂ ಇಂಟ್ರೆಸ್ಟ್ ಇದ್ರಪ್ಪ ಅಂದ್ರೆ ಅವರು ಇಲ್ಲಿ ಬಂದು ನಮಸ್ಕಾರ ಮಾಡಿ ದಾಂಡಿಯಾ ಆಡ್ತಾರೆ. ಸೊ ದಾಂಡಿಯಾ ಆಡೋಕ್ಕಿಂತ ಮೊದಲು, ನವರಾತ್ರಿಗಿಂತ ಮೊದಲು ಬಂದು ಎಲ್ಲರೂ ಡೈಲಿ ಪ್ರಾಕ್ಟೀಸ್ ಮಾಡ್ತಾರೆ. ಮಾಡಿ ಆಮೇಲೆ ಡೈಲಿ 1.5 ತಾಸು 2 ತಾಸು ದೇವಿಗೆ ದಾಂಡಿಯಾ ಮಾಡ್ತಾರೆ. ನವರಾತ್ರಿ ಟೈಮ್ ಒಳಗೆ ದಾಂಡಿಯಾ ಮಾಡೋದು ಭಾಳ ಚಲೋ ಅನ್ನಿಸ್ತೈತಿ, ರಿಲೀಫ್ ಅನ್ನಿಸ್ತೈತಿ. ಸೊ ಮೈಂಡ್ ಫ್ರೆಶ್ ಆಗ್ತೈತಿ. ಎಲ್ಲರೂ ಚೆಂದಂಗೆ ರೆಡಿಯಾಗಿ ಬಂದಿರ್ತಾರೆ. ಅದೊಂದು ಥರಾನೇ ಬೇರೆ ಅನ್ನಿಸ್ತೈತಿ ನೋಡ್ರಿ. ಎಲ್ಲರೂ ಎಷ್ಟು ಚಂದ ದಾಂಡಿಯಾ ಮಾಡತ್ತಾರೆ. ಸೊ ಯಾವ್ಯಾವ ಕಲರ್ ಡ್ರೆಸ್ ಇರ್ತೈತಿ ಆ ಕಲರೇ ಡ್ರೆಸ್ ಕೂಡ ಹಾಕೊಂಬಂದಿರ್ತಾರೆ. ಎಲ್ಲರೂ ಹಾಕೊಂಬಂದು ಅಲ್ಲಿ ದೇವಿ ಹಾಡು ಹಚ್ತಾರೆ. ದೇವಿ ಸಾಂಗ್ಸ್ ಹಚ್ಚಿ ಎಲ್ಲರೂ ಮಸ್ತ್ ಡ್ಯಾನ್ಸ್ ಮಾಡ್ತಾರೆ ದಾಂಡಿಯಾ. ನೋಡ್ರಿ ಎಷ್ಟು ಭಾರಿ ಮಾಡತ್ತಾರ. ಇಲ್ಲೇ ಐತದ ಗುಡಿ, ದೇವಿ ಗುಡಿ. ಎಲ್ಲರೂ 1.5 ತಾಸು 2 ತಾಸು ದಾಂಡಿಯಾ ಆಡಿ ಇದು ಮಾಡ್ತಾರೆ. ಆಮೇಲೆ ಬರ್ಬೇಕಾರೆ ಇಲ್ಲಿ ನಮ್ಮ ಏರಿಯಾ ಒಳಗೆ ಗಣಪತಿದು ಫಂಕ್ಷನ್ ಇತ್ತು. ಇವ್ರಿಗೆ ಕರೆಸಿದ್ರು ಅವರು, ಆರ್ಕೆಸ್ಟ್ರಾದವ್ರಿಗೆ. ಸೊ ಅವರು ಏನೋ ಆ್ಯಕ್ಟ್ ಮಾಡತ್ತಿದ್ರು. ಸೊ ಅದನ್ನು ನಾನು ನೋಡಿದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಮಾಡಿರಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ.